ಯೂಟರ್ನ್ ಕುಮಾರ ಕ್ಷಣಕ್ಕೊಂದು ಮಾತು ಕ್ಷಣಕ್ಕೊಂದು ಬಣ್ಣ. ಮಂಡ್ಯ ಜನಾಂದೋಲನ ಸಭೆಯಲ್ಲಿ ಎಚ್ಡಿಕೆ ವಿರುದ್ಧ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ರೀತಿ ಕಿಡಿಕಾರಿದ್ದಾರೆ. ವೇದಿಕೆಯಲ್ಲಿ ಹೇಳಿಕೆಗಳ ವಿಡಿಯೋಗಳನ್ನು ಕೂಡ ಪ್ಲೇ ಮಾಡಿದ್ದಾರೆ. ಆ ವಿಡಿಯೋಗಳನ್ನು ಪ್ಲೇ ಮಾಡಿ ಎಚ್ಡಿಕೆ ವಿರುದ್ಧ ಡಿಕೆ ವ್ಯಂಗ್ಯವಾಡಿದ್ದಾರೆ. ಒಂದೇ ವಿಚಾರದಲ್ಲಿ ಎರಡೆರಡು ಹೇಳಿಕೆಗಳನ್ನ ಎಚ್ಡಿಕೆ ಕೊಟ್ಟಿದ್ದಾರೆ ಅಂತ. ಸೊ ಯೂಟರ್ನ್ ಕುಮಾರ ಅಂತ ವ್ಯಂಗ್ಯ ಮಾಡಿದ್ದಾರೆ. ದೋಸ್ತಿ ರಾಂಗ್ ಟರ್ನ್ ಹೆಸರಲ್ಲಿ ಈ ವಿಡಿಯೋಗಳನ್ನ ಪ್ಲೇ ಮಾಡಿದ್ದಾರೆ. ಅಂದು ಮತ್ತೆ ಇಂದು ಅನ್ನೋ ಎರಡು ಫ್ರೇಮ್ನಲ್ಲಿ ಈ ವಿಡಿಯೋಗಳನ್ನ ಪ್ರಸಾರ ಮಾಡಿದ್ದಾರೆ. ನಾನೇನು ಮಾತಾಡಲ್ಲ, ವಿಡಿಯೋಗಳೇ ಎಲ್ಲ ಹೇಳ್ತಾ ಇವೆ ಅಂತ ಡಿಕೆಶಿ ಎಚ್ಡಿಕೆಯನ್ನ ಟೀಕಿಸಿದ್ದಾರೆ. ಮೈಸೂರಿನವರಿಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ್ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾಕೆ ಬೆಂಬಲ ಕೊಡಬೇಕು? ರಾಜಕಾರಣ ಮಾಡೋದು ಬೇಡ, ಚುನಾವಣೆಗೆ ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದ್ರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧ್ಯ ಏನ್ ಮಾಡ್ತೀವಿ? ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಸ್ಥಳೀಯ ನಾಯಕರ ಅಭಿಪ್ರಾಯ ಪಡೆದಿಲ್ಲ. ಮೊದಲು ನಮ್ಮ ನಾಯಕರು ಮಾತಾಡ್ತೀವಿ, ಮೊದಲು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡ್ತೀವಿ. ನಮ್ಮ ಕಂಪ್ಲೀಟ್ ಆಗಿರೋದ್ರಿಂದಲೇ ನಮ್ಮ ನಾಯಕರ ಕೈಲೂ ಕೂಡ ಮಾತಾಡ್ತೀವಿ. ಅವ್ರನ್ನು ಕೂಡ ಒಪ್ಪಿಸ್ಬೇಕು, ಅವ್ರು ಒಪ್ಬೇಕು. ಜನಗಳ ತೀರ್ಪು, ಜನಗಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು, ಅವ್ರಿಗೂ ಮಾತಾಡ್ತೀವಿ. ಶಿವಕುಮಾರ್ ಅವರೇ, ನಾಳೆ ಪಶ್ಚಾತ್ತಾಪ ಪಡೋದಿದೆ. ಯಾವುದೋ ಮಾಡಬಾರ್ದಂತ ಒಂದು ರಕ್ಷಣೆ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಆಗ್ತಕ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿರಿ. ಮಾನ್ಯ ಶಿವಕುಮಾರ್ ಅವರೇ, ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಕುಣಿದು ಕುಪ್ಪಳಿಸ್ತಾ ಇರುವಂತ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ ಶಿವಕುಮಾರ್ ಅವರೇ, ನಿಮ್ಮನ್ನ ಈ ಕೆಲವೇ ತಿಂಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸರಿ ಮಾಡ್ಬೇಕಂದ್ರೆ ನೀವು ಯಡಿಯೂರಪ್ಪ ನೀವು ಕರಿಬೇಕು. ನಾಗರ ಹಾವಿನ ರೋಷಕ್ಕೆ ಶಿವಕುಮಾರ್ ಅವರೇ 12 ವರ್ಷ ಆಗುತ್ತಂತೆ. ಕುಮಾರಸ್ವಾಮಿ ಅವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದುರ್ಯೋಧನ ಕುಮಾರಸ್ವಾಮಿ ಅವರ ಮನೆದೇವರಾಗಿರ್ಬೇಕು. ಯಾಕಂದ್ರೆ ದುರ್ಯೋಧನನ ಮೃಗಪಾತಕ, ಆತನ ಲಾಂಛನ ನಾಗರ ಹಾವು. ವಿನಾಶವೇ ಇದನ್ನೇ ಇಲ್ಲಿರ್ತಕ್ಕಂಥ ಪ್ರಶ್ನೆ. ದೊಡ್ಡ ಅಪರಾಧ ಇಲ್ಲಿ ಏನ್ ನೀವು SIT ಕೊಟ್ಟಿದ್ದೀರಿ, ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ CM ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ಸಭೆ ಕರೆದು ಕೂರಿಸ್ಕೊಂಡ್ರೆ ನನ್ನ ಸಭೆ ಕರೀತಾರೆ. ಯಾರ ಕಾರಣ? ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಚ್ಚಲಿಕ್ಕೆ. ವಯಸ್ಸಿನ ನಮ್ಮ ಒಂದು ಕೊರತೆ ತಪ್ಪುಗಳಾಗಿರಬಹುದು, ಕಿತ್ಕೊಳ್ತಕ್ಕಂಥದ್ದು ನಮ್ಮ ಮನುಷ್ಯನಿಗೆ ಬೇಕಾಗಿರತಕ್ಕಂತ ಪ್ರಮುಖವಾದ ಗುಣಗಳು. ಇವತ್ತು ದೇವಣ್ಣನ ಮಗ ಅಲ್ಲ, ನನ್ನ ಮಗ ಅಲ್ಲ. ನಮ್ಮ ಅವರಿಗೆ ಸಂಬಂಧಗಳು ನಾವ್ ಯಾವುದೂ ಇಲ್ಲ. ಅವರವರ ವ್ಯವಹಾರ ಅವ್ರು ಇಟ್ಕೊಂಡಿದ್ದಾರೆ. ಇವೆಲ್ಲ ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯ. ಕುಮಾರಣ್ಣ ಹೇಳಿದ್ರು, ನಾನು 5 ನಿಮಿಷದಲ್ಲಿ, ಈಗ ನೋಡಿದ್ರಲ್ಲ, 5 ನಿಮಿಷದಲ್ಲಿ ನಾನು ಪರ್ಮಿಷನ್ ಕೊಡ್ತೀನಿ ಮೋದಿ ಅವ್ರ ಕೈ ಹಿಡಿದು ಬಿಟ್ಟು ಅಂತೇಳಿ. ಈಗ ಹೇಳ್ತಾ ಇದ್ದಾರೆ 5 ಜನ ಮಂತ್ರಿಗಳಿದ್ದೀವಿ, ನಾನೇನಾದ್ರು ಮಾತು ಕೊಟ್ಟಿದ್ರೆ ನಾನೇನ್ ಮೂರ್ಖನೇನ್ರಿ ಅಂತ ಈಗ ಯಾರು ಹೇಳಿದ್ರು? ಕುಮಾರಸ್ವಾಮಿ ಅವ್ರು ಹೇಳಿದ್ರು. ಇದಕ್ಕೆ ಉತ್ತರ ಯಾರು ಕೊಡ್ಬೇಕು? ಬಿಜೆಪಿ ಅವ್ರು ಕೊಡ್ಬೇಕು, ಕುಮಾರಸ್ವಾಮಿ ಕೊಡ್ಬೇಕು. ನಾನು ಕೇಳ್ತಾ ಇದ್ದೀನಿ, ಕುಮಾರಣ್ಣ, ಈ ಮಂಡ್ಯದ ಗಂಡು ಭೂಮಿಲಿ ಗೆದ್ದಿದ್ಯಾ ನೀನು, ಬಹಳ ಸಂತೋಷ. ಜನ ತೀರ್ಪು ಕೊಟ್ಟಿದ್ದಾರೆ, ನಿನಗೆ ಅವಕಾಶ ಕೊಟ್ಟಿದ್ದಾರೆ. ನೀನು ಬಂದು ಇಲ್ಲಿ ಉತ್ತರ ಕೊಡ್ಬೇಕು. ತಮ್ದ ಅಮೃತದ ನುಡಿ ಮುತ್ತುಗಳು ಈ ಭೂಮಿ ಮೇಲೆ ಇಡಬೇಕು. ಸೊ ಇದು ಮಂಡ್ಯದ ಜನಾಂದೋಲನ ಸಮಾವೇಶದಲ್ಲಿ DCM ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ವಿರುದ್ಧ ಈ ರೀತಿ ಟೀಕೆ ಮಾಡಿದ್ದಾರೆ. ಮೊದಲಿಗೆ ಒಂದಷ್ಟು ವಿಡಿಯೋಗಳನ್ನು ಪ್ಲೇ ಮಾಡಿದ್ದಾರೆ. ಅಂದರೆ ಬಿಫೋರ್ ಆಫ್ಟರ್ ಅಂತೀವಲ್ಲ, ಈ ಮುಂಚಿನ ಹೇಳಿಕೆಗಳು, ನಂತರ ಈಗಿನ ಹೇಳಿಕೆಗಳು, ಮೈತ್ರಿ ಇಲ್ಲದ ಸಂದರ್ಭದಲ್ಲಿ ಹೇಳಿಕೆಗಳು, ಈಗ ಮೈತ್ರಿ ಆಗಿರುವ ನಂತರದಲ್ಲಿ ಬದಲಾಗಿರೋ ಅವರ ಹೇಳಿಕೆಗಳು, ಒಂದೇ ವಿಚಾರದ ಬಗ್ಗೆ ಈ ಮುಂಚೆ ಅವರ ನಿಲುವೇಗ ಏನಿತ್ತು, ಈಗ ಏನಾಗಿದೆ ಅನ್ನುವಂಥ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು ಮೊದಲಿಗೆ ವೇದಿಕೆ ಮೇಲೆ DCM ಪ್ಲೇ ಮಾಡಿ, ನಾನೇನು ಹೇಳಲ್ಲ, ವಿಡಿಯೋಗಳೇ ಎಲ್ಲ ಹೇಳ್ತಾ ಇವೆ ಅಂತ ಟೀಕೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.